ಆಹಾರ ಪದ್ಧತಿಯ ಕೆಲವು ಸಲಹೆಗಳು. ಎವ್ರಿಡೇ ನೀವು ಯೋಗ ಮತ್ತು ಧ್ಯಾನ ಮಾಡೋದ್ರಿಂದ ನಿಮ್ಮ ಹೆಲ್ತ್ ಮೆಂಟಲಿ ಚೆನ್ನಾಗಾಗೋದ್ರ ಜೊತೆಗೆ ನೀವು ನಿದ್ದೆ ಕೂಡ ಚೆನ್ನಾಗಿ ಮಾಡೋದ್ರಿಂದ ತುಂಬಾ ಆ್ಯಕ್ಟಿವ್ ಲೈಫ್ನ ಲೀಡ್ ಮಾಡ್ಬೋದು. ಅದಕ್ಕೆ ಕೆಲವೊಂದು ಸಲಹೆಗಳು ಸಿಂಪಲ್ ಆಗಿದೆ, ಸುಲಭವಾಗಿದೆ, ನೀವು ತುಂಬಾ ಚೆನ್ನಾಗಿ ಇದನ್ನು ಫಾಲೋ ಮಾಡ್ಬೋದು. ಏನು ಗೊತ್ತಾ, ಬೆಳಿಗ್ಗೆ ಎದ್ದಿದ ತಕ್ಷಣ ನೀವು ಬ್ರಷ್ ಮಾಡ್ತೀರಲ್ವಾ, ಬ್ರಷ್ ಮಾಡೋದ್ರ ಜೊತೆಗೆ ನಿಮ್ಮನ್ನ ಟಂಗ್ ಕೂಡ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ಬೆಳಗ್ಗೆ ಒಂದ್ಸಲಿ ಹಾಗೂ ಮಲಗುವ ಮುನ್ನ. ಯಾಕೆ ಗೊತ್ತಾ, ತುಂಬ ಕ್ರಿಮಿ ಕೀಟಗಳು ನೆಗೆಟಿವ್ ಆಗಿರ್ಬೋದು, ತುಂಬ ಎನರ್ಜಿಸು ಬ್ಯಾಕ್ಟೀರಿಯಾಗಳು ನಿಮ್ಮ ಬಾಯಲ್ಲೇ ಇರೋದ್ರಿಂದ ಇದು ಒಳಗಡೆ ಹೋದರೆ ನಿಮ್ಮ ಬಾಡಿಗೆ ತುಂಬಾ ಎಫೆಕ್ಟ್ ಆಗಿ ನೆಗೆಟಿವ್ ಆಗಿ ಎಫೆಕ್ಟ್ ಆಗುತ್ತೆ. ಇದು ನಿಮಗೆ ಪಾಸಿಟಿವ್ ಆಗಿ ಕನ್ವರ್ಟ್ ಆಗಬೇಕು ಅಂತಂದರೆ ನೀವು ಬ್ರಷಿಂಗ್ ರೊಟೀನ್ ಯಾವ ರೀತಿ ಮೇಂಟೈನ್ ಮಾಡ್ತೀರೋ ಹಾಗೆ ನಿಮ್ಮ ಟಂಗ್ ಕ್ಲೀನ್ ಕೂಡ ಅದೇ ರೀತಿ ನಿಮ್ಮ ನಾಲ್ಗೆನೂ ಕೂಡ ಶುಚಿಯಾಗಿ ಇಟ್ಕೊಳ್ಳೋದ್ರಿಂದ ನಿಮ್ಮ ದಿನನಿತ್ಯದ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಹಾಗೂ ಡೈಲಿ ರೊಟೀನ್ನ ನೀವು ಯೋಗ ಆಗಿರ್ಬೋದು, ಧ್ಯಾನ ಆಗಿರ್ಬೋದು, ಇದನ್ನು ಮಾಡೋದ್ರಿಂದ ನಿದ್ದೆ ಕೂಡ ತುಂಬ ಚೆನ್ನಾಗಾಗೋದ್ರ ಜೊತೆಗೆ ನಿಮ್ಮ ಹೆಲ್ತ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಸೊ ಇದನ್ನು ಫಾಲೋ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಈ ಟಿಪ್ಸ್ ನಿಮಗೆ ಇಷ್ಟ ಆದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಒಂದು ಕಮೆಂಟ್ ಮಾಡಿ.